ಹಿಂಗನ್ನು ಹಿಂಗೆ ಹಿಂಗನ್ನು ಎಕ್ಸರ್ಸೈಜ್ ಮಾಡಿರೆ ಕೈ ಹೊಡ್ದಾಡ್ತಾವೆ. ನೀನು ಎಕ್ಸರ್ಸೈಜೇ ಮಾಡಲ್ಲ. ಇವಾಗ ನೀನು ಹೆಣ್ಣು ನೋಡಕ್ ಬತ್ತಿಲ್ಲ ಹೇಳು. ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಬೆಲ್ಟು ತೆಗಿಬೇಕಾ ಹಾಕ್ಬೇಕಾ? ಹಾಕೈತೆ ಹೇಳು. ಹಾಕಿರೋದನ್ನ ಏನು ಹಾಕ್ಯಂತೆ ಅಗ್ಲಲ್ಲ ಕಟ್ಟಕ್ಯಾರ ತೊಪ್ಪೈತಂತ ಬೆಲ್ಟು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು. ಊರಿಂದ ನಮ್ಮ ಅಜ್ಜಿನ ಕರ್ಕೊಂಡು ಬರ್ತಾ ಇದ್ದಾರೆ. ಲಾಸ್ಟ್ 3 months ಬ್ಯಾಕ್ ಅವ್ರಿಗೆ ಒಂದು ಆಪ್ರೇಷನ್ ಆಗಿತ್ತು. ಸೊ ಅದನ್ನು MRI ಸ್ಕ್ಯಾನ್ ಮಾಡ್ಸೋಕ್ಕೆ ಅಂತ ಹೇಳಿ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಸಂಡೇ ಗೈಸ್ ಇವತ್ತು, ಆದರೂ ನೋಡಿ ಜನ ಇದ್ದಾರೆ. ಈಗ ಜಸ್ಟು ನಾವು ಬಂದು 7 o'clock ಬಂದ್ವಿ. ಊಟ ಮಾಡಿ ಕುತ್ಕೊಂಡಿದ್ವಿ. ನೋಡಿ ಎಲ್ಲ ಪಾಪ ಎಷ್ಟು ದೂರದಿಂದ ಬಂದಿರೋರೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ನಾವು ನಮ್ಮ ಆಂಟಿಯವರೆಲ್ಲ ಇಲ್ಲೇ ಕುತ್ಕೊಂಡ್ವಿ. ಇನ್ನು 3:30-4 ಗಂಟೆಗೆ ಟೋಕನ್ ಇರೋದು. ನಮ್ಮ ಅಜ್ಜಿ ನೋಡಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ. ಇದು ಬೆಲ್ಟ್ ಹಾಕಿದ್ದೀವಿ, ಅವ್ರು ಮುಂದಕ್ಕೆ ಬೀಳ್ತಾರೆ ಅಂತ ಹೇಳಿ ಅದನ್ನು ಕಟ್ಟು ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದೆ, ಅಂದರೆ ನೆನಪಿನ ಶಕ್ತಿ ಕಡಿಮೆ ಆಗೋಗಿದೆ. ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಏನು ಎತ್ತ ಅನ್ನೋದೇನೂ ಗೊತ್ತಾಗೋದಿಲ್ಲ. ಸೊ ಅವರು ಕೆಳಗಡೆ ಬಗ್ಗಿ ಮಣ್ಣು ಅದೆಲ್ಲ ಮುಟ್ಟಬಾರ್ದು ಅಂತ ಹೇಳಿ ಆ ಥರ ಬೆಲ್ಟ್ ಹಾಕಿ ಅವ್ರ ಮುಂದೆನೇ ಕಾತ್ಕೊಂಡು ಕೂತ್ಕೋಬೇಕು. ಇಲ್ಲ ಅಂತ ಅಂದರೆ ಅವರು ಗೊತ್ತಾಗಲ್ಲ ಗೈಸ್, ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರ ಹತ್ರ ಒಬ್ರು ಇರಲೇಬೇಕು ಯಾವಾಗ್ಲೂ. ನಮ್ಮ ಆಂಟಿ ನಮ್ಮ ತಾತ ಆದರೆ ಇಬ್ರು ಅವ್ರನ್ನ ನೋಡ್ಕೊಳ್ಳೋದೇ ಒಂದು ಕೆಲಸ ಆಗ್ಬಿಟ್ಟಿದೆ. ನೋಡಿ ಏನು ಮಾತಾಡ್ತಾರೆ ನಿನಗೆ ಏನಂದ್ರು? ನೀನು ದೊಡ್ಡಳು ಕೇಳು ಅಂದ್ರ? ನೀನು ಏನು ಕೆಲಸ ಮಾಡ್ತಾ ಇರೋದು ಇವಾಗ ಬಗ್ಗಿ ಏನು ಹೇಳು? ಅಣ್ಣ ಬರ್ತಾನೆ ಇವಾಗ ಹೇಳ್ದಂತಿರು. ಒಳಗೆ ಹೋಗ್ಯಾನೆ ಡೈಪರ್ ತತ್ತಾರ ಅನ್ನಂದ್ರೆ ಹಿಂಸೆ ಕೊಡ್ತಾರೆ ಅಂತೈತಿ. ಅಲ್ಲ, ಡೈಪರ್ ತರ ಕೇಳು ಅಂದ್ರೆ ಏನು ಹಿಂಸೆ ಕೊಡ್ತಾರೆ ನನಗೆ ಅಂತೀಯ? ಹೆಣ್ಣು ಕೇಳಕ್ ಹೋಗ್ರಿ ಅಂತ ಹಿಂಸೆ ಕೊಡ್ತೀವಂತ ನಾವು. ಅಯ್ಯಮ್ಮ, ಹೆಣ್ಣು ಕೇಳಕ್ ಹೋಗ್ಬೇಕಾ? ಜೈ ಹೇಳು. ಒದಿತೀನಿ ನೋಡಣ. ಅಮ್ಮಯ್ಯ ಏನು ಯಾಕೆ ಕಳೆ ತೆಗ್ದವಾಗ್ಯಾವೆ. ಹಿಂಗನ್ನು ಹಿಂಗೆ ಹಿಂಗನ್ನು ಎಕ್ಸರ್ಸೈಜ್ ಮಾಡಿರೆ ಕೈ ಹೊಡ್ದಾಡ್ತಾವೆ. ನೀನು ಎಕ್ಸರ್ಸೈಜೇ ಮಾಡಲ್ಲ. ಎಕ್ಸರ್ಸೈಜ್ ಮಾಡ್ಬೇಕು ಹಿಂಗೆ, ಇಲ್ಲ ಅಂದ್ರೆ ಅವು ಕೈ ಹಂಗೆ ಇರ್ತವೆ. ಅವು ಫಿಸಿಯೋಥೆರಪಿ ಮಾಡಕ್ಕೆ ಹೋದಾಗ ಹಿಂಗೆ ಆಡ್ಸಲ್ಲಿ. ಇವಾಗ ನೀನು ಹೆಣ್ಣು ನೋಡಕ್ ಬತ್ತಿಲ್ಲ ಹೇಳು. ಯಾಕಮ್ಮ? ಯಾಕೆ ಬರಲ್ಲಮ್ಮ? ಯಾಕೆ ಬ್ಯಾಗು ಹಂಗೆ ಇಟ್ಕೊಂಡು ಹೋಗಕ್ಕೆ? ಹಂಗೆ ಇಟ್ಕೊಂಡು ಹೋಗಕ್ಕೆ? ಈಗ ಹಿಂಗೋಗು ಅಯ್ಯಮ್ಮ ಹೋಗ್ತಾಳೆ ನೋಡು. ಹಂಗೆ ಹೋಗು, ಅಲ್ಲೋಡು, ಹಂಗೆ ಹೋಗ್ತೀಯ ನೋಡಂಗೆ ಅಯ್ಯಮ್ಮ ಹೆಂಗೆ ಹೋಗ್ತಾಳೆ ನೋಡು. ಎದ್ದೋಗು, ಎದ್ದಾಳು. ಯಾತ್ರ ಬ್ಯಾಗು ಬೇಕಜ್ಜಿ? ಏನು ಬ್ಯಾಗ್ ಬೇಕು? ತಗ್ಲಕ್ಕೆ ಮದೆ ಅಡ್ಕೆಲೆ ಚೀಲನ ವೆನೈಟಿ ಬ್ಯಾಗ? ಅಡ್ಕೆಲೆ ಚೀಲ ಬೇಕಾ ವೆನೈಟಿ ಬ್ಯಾಗ್ ಬೇಕಾ? ವೆನೈಟಿ ಬ್ಯಾಗ್ ವೆನೈಟಿ ಬ್ಯಾಗ್ ಬೇಕೆ? ನೈಟ್ ಯಾಕೆಂಬ್ತೀಯ? ಡ್ರೆಸ್ ಹಾಕಂಬ್ತೀಯ? ಸೀರೆ ಉಟ್ಕೊಂಬ್ತೀಯ? ಡ್ರೆಸ್ ಹಾಕೆಂಬ್ತೀಯ? ಒಬ್ಬ ವೇಲ್ ಹೆಂಗೆ ಹಾಕ್ಯಂಬದು ಮತ್ತೆ ತೋರ್ಸು. ಮತ್ತೆ ಹೆಂಗೆ ಹಾಕ್ಯಂಬ್ತೀಯ ಡ್ರೆಸ್? ವೇಲ್ ಹಾಕ್ಯಂಬದೇ ಬರಲ್ಲ ನಿನಗೆ. ಹೂವು ಕಟ್ತೈತಿರಿ ಇವಾಗ. ಹೂವು ಕಟ್ತಿದ್ಯೇನು? ಮತ್ತೇನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ ಹೇಳು? ಏನು ಮಾಡ್ತಿದ್ಯಾ? ಲೋಡಲ್ಲಿ ವಿಡಿಯೋ ಮಾಡ್ತಿದ್ನಿ. ಯಾರು ಕಾಣೋದು? ಯಾರು ಕಾಣ್ತಾ ಇದ್ದಾರೆ?
ಯಾರು ಕಾಣ್ತಾ ಇದ್ದಾರೆ ಹೇಳು. ಜೈ ಮಾತಾಡೋ, ಮಾತು ಬರಲ್ಲ ಮೂಗಿ. ಅಲ್ಲೇ ಜುಮಕನ ಜುಮಕನ ಸುಮ್ಮನಿರಮ್ಮ. ಮತ್ತು ಮಾತಾಡು. ಏನಾಯ್ತು ಏನಾಯ್ತಜ್ಜಿ? ಗಾಯ ಆಗಿರಮ್ಮ. ಎಲ್ಲ ಆಯ್ತು ಗಾಯ? ಮಂಚಳಲ್ಲೇ ಜಿಟೈತಿ. ಮಾತಾಡು ಅಂತ ಯಾಕೆ ಮಾತಾಡ? ಮಾತಾಡು. ಅಮ್ಮ ಮಾತಾಡ್ತಾ ಇದ್ದೆ. ಏನಮ್ಮ ನಿಮ್ಮದು ಅಂತ. ಸಿದ್ಭುಕ್ತಿ ಮಾಡ್ತೀರಾ, ಏನು ಮಾಡ್ತೀರಾ ಅಂತ ಕೇಳು. ನೀನೆಂದು ಹೇಳ್ತೀಯ ಅವತ್ತು ಅಂತಾರೆ. ನೀನೆಂದು ಹೇಳ್ತೀಯ ಅವತ್ತು. ಗನ್ ಹಿಂಗೆ ಗನ್ನು ಈ ಕೈಯನ್ನು ಇದನ್ನು ಹಿಂಗೆ ಅದನ್ನು ಇವಾಗ ಇದನ್ನ ಗೈಸ್ ಹಾಸ್ಪಿಟ್ಲಲ್ಲಿ ಸ್ಕ್ಯಾನ್ ಎಲ್ಲ ಮುಗಿಸ್ಕೊಂಡು ಅವರು ಊರಿಗೆ ಹೋದರು. ನಾನು ಮತ್ತೆ ಮನೆಗೆ ಬಂದೆ. ಪಾಪ ನಮ್ಮ ಅಜ್ಜಿಗೆ ಕೈ ಕಾಲು ಎರಡೂ ಲೆಫ್ಟ್ ಸೈಡ್ ಎತ್ತೋದಕ್ಕಾಗಲ್ಲ. ಪಾಪ ನಾವೇನು ಫೋರ್ಸ್ ಮಾಡ್ತೀವಿ ಹಂಗೆ ಎಕ್ಸಸೈಸ್ ಮಾಡು ಹಿಂಗೆ ಮಾಡು ಅಂತ, ಅವ್ರಿಗೆ ಅದು ಆಗಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಏನೂ ಮಾಡೋಕ್ಕಾಗೋದಿಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೋಬೇಕು. ಇವತ್ತು ನೋಡಿ ಬೆಳಗ್ಗೆಯಿಂದ ಹಾಸ್ಪಿಟ್ಲಲ್ಲಿ 3 ಸಲ ಎಲೆ ಅಡಿಕೆ ಹಾಕಿದ್ದೀನಿ, ಅಲ್ಲೆಲ್ಲ ರೆಡ್ ಆಗೋಗಿದ್ದಾವೆ. ಫ್ರೆಶ್ ಅಪ್ ಆಗಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಗೈಸ್. ನಿನ್ನೆನೇ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ ಗೈಸ್. ನೈಟು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅದರಲ್ಲೂ ನಿನ್ನೆ ಎಲ್ಲ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಅರ್ಧ ಸುಸ್ತಾಯಿತು. ಟೈಮ್ ವೇಸ್ಟ್ ಅನ್ನೋದಕ್ಕಿಂತ ಟೈಮ್ ಪಾಸ್ ಅದು. ಸೊ ಬೇಗ ಬರೋಣ ಅಂತ ಹೇಳಿ ಹೋದ್ವಿ. ಅದರಲ್ಲೂ ನೆನ್ನೆ ಸಂಡೇ ಕಡಿಮೆ ಜನಗೆ ಅಪಾಯಿಂಟ್ಮೆಂಟ್ ಇರುತ್ತೆ, ಡಾಕ್ಟ್ರು ಇರೋದಿಲ್ಲ, ಸ್ವಲ್ಪ ಕಡಿಮೆ ಜನ ಇರ್ತಾರೆ ಅಂದ್ಕೊಂಡು ಹೋಗಿದ್ವಿ. ಬಟ್ ಅಲ್ಲಿ ಸಿಕ್ಕಾಬಟ್ಟೆ ಜನ ಇದ್ರು ಗೈಸ್. MRI ಸ್ಕ್ಯಾನಿಗೆ ಜಾಸ್ತಿ ಇದ್ರು. ನಾವು ಹೋಗಿದ್ದು ಒಂದೇ ಒಂದು ಸ್ಕ್ಯಾನ್ಗೆ, MRI ಸ್ಕ್ಯಾನ್ಗೆ ಅಷ್ಟೇ, ಚೆಕಪ್ ಇಲ್ಲ ಏನಿಲ್ಲ. MRI ಸ್ಕ್ಯಾನ್ ಮಾಡಿಸ್ಕೊಂಡು ಬರೋದು ಅಷ್ಟೇ. ಬೇಗ ಬರೋಣ ಅಂತ ಹೋದ್ವಿ. 4:15 ಆಯಿತು ಗೈಸ್. ಅಲ್ಲೇ 4:15ಗೆ ಒಳಗೆ ಕರೆದ್ರು MRIಗೆ. ಒಂದು 5:15 ಆಗಿತ್ತು ಅಲ್ಲಿ ಎಲ್ಲ ಮುಗ್ದು ಆಚೆ ಬರೋಷ್ಟರಲ್ಲಿ ಗೈಸ್. ಅಲ್ಲಿ ಒಂದು ½ ಅನ್ ಅವರ್ ಹೋಗ್ಬೇಕಷ್ಟೇ. MRI ಗೊತ್ತಿರುತ್ತೆ ತಮಗೆ, ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅವರಿಗೆ. ಅಲ್ಲಿ ಅಲ್ಲಾಡಂಗಿಲ್ಲ. ಅಂದರೆ MRIಗೆ ಹೋದ್ಮೇಲೆ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಅಲ್ಲಾಡೋ ಥರ ಇರಲ್ಲ. ಅದು ಸ್ಕ್ಯಾನ್ ರಿಪೋರ್ಟು ಒಂಥರ ಬ್ಲರ್ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಅಂದರೆ ಕ್ಲಾರಿಟಿ ಬರಲ್ಲ ಅಂತ. ಅದಕ್ಕೆ ನಾನು ಹೋಗಿದ್ದೆ. ನಮ್ಮ ಅಜ್ಜಿಗೆ ಅಷ್ಟು ಗೊತ್ತಾಗಲ್ಲ ಅಲ್ವಾ, ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ, ನೆನಪಿನ ಶಕ್ತಿ ಕಡಿಮೆ ಆಗಿದೆ. ನಾವು ಹೇಳಿದ್ದು ಏನು ನೀಟಾಗಿ ಕೇಳೋದಿಲ್ಲ. ಅದಕ್ಕೋಸ್ಕರ ನಾನು ಹೋಗಿದ್ದೆ ಒಳಗೆ. ಅವ್ರಿಗೆ ಎಷ್ಟು ಹೇಳಿದ್ರು ಪಾಪ ಬೆಳಿಗ್ಗೆಯಿಂದ ವೀಲ್ ಚೇರಲ್ಲೇ ಕೂತ್ಕೊಂಡಿದ್ರಲ್ಲ, ಕೂತ್ಕೊಂಡು ಕೈ ನೋವು, ಕಾಲು ನೋವು, ಬೆನ್ನು ನೋವು ಬಂದಿತ್ತೇನೋ. ಒಂದೇ ಸಲ ನಾವು ಬೆಡ್ ಮೇಲೆ ಮಲಗಿದ ತಕ್ಷಣ ಅವ್ರಿಗೆ ಒಂದು ಸ್ವಲ್ಪ ಫ್ರೀ ಮಾಡ್ಕೊಳ್ಳೋ ಥರ ಆಗಿದೆ ಕೈ ಕಾಲು ಎಲ್ಲನ. ಎಷ್ಟು ಅಲ್ಲಾಡಬೇಡ ಒದ್ರಾಡಬೇಡ ಅಂತ ಹೇಳಿದ್ರು ಅವ್ರು ಒಂಚೂರು ಕೈ ಎತ್ತೋದು ಕಾಲು ಎತ್ತೋದು ಹಾಗೆಲ್ಲ ಮಾಡಿದ್ರು. ಹಾಗಾಗಿ ರಿಪೋರ್ಟ್ ಏನು ಕ್ಲಾರಿಟಿ ಬರಲಿಲ್ಲ ಗೈಸ್. ಅಷ್ಟೇ, ಅವರು ಇನ್ನು ಆಗೋದಿಲ್ಲ, ನೀವು ಅನಸ್ತೇಷಿಯಾ ಕೊಟ್ಬಿಟ್ಟೆ ಮತ್ತೆ ಸ್ಕ್ಯಾನ್ ಮಾಡಿಸ್ಬೇಕು ಅಂತೇಳಿ ವಾಪಸ್ ಕಳಿಸಿದ್ರು. ನಾನು ಅಂದ್ಕೊಂಡೆ ಅವ್ರು ಅವಾಗಲೇ ಅನಸ್ತೇಷಿಯಾ ಕೊಟ್ಟು ಮಾಡ್ತಾರೇನೋ ಅಂತ. ಇಲ್ಲ ಗೈಸ್, ಅದು ಅನಸ್ತೇಷಿಯಾ ಅಷ್ಟು ಈಸಿಯಾಗಿ ಕೊಡಲ್ವಂತೆ. ಮತ್ತೆ ಬ್ಲಡ್ ಟೆಸ್ಟ್ ಮಾಡಬೇಕು, ಆಮೇಲೆ ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ, ಶುಗರು BP, ಆಮೇಲೆ ಈ ಹಾರ್ಟ್ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ ಎಲ್ಲ ನಾರ್ಮಲ್ ಇದ್ದರೆ ಅನಸ್ತೇಷಿಯಾ ಕೊಟ್ಬಿಟ್ಟು ಮಾಡ್ತಾರಂತೆ. ಇಲ್ಲ ಅಂದರೆ ಏನು ಮಾಡ್ತಾರೋ ಇನ್ನೂ ಗೊತ್ತಿಲ್ಲ. ಮತ್ತು ಇವತ್ತು ಹೋಗಿ ಅದು ಡೇಟ್ ಹಾಕ್ಸ್ಕೊಂಬರ್ಬೇಕಿತ್ತು. ಇವತ್ತು ಹೋಗಲ್ಲ ಅನಿಸುತ್ತೆ ಗೈಸ್, ಮೇ ಬಿ ಗುರುವಾರ ಹೋಗ್ತಾರೆ. ಗುರುವಾರ ಹೋಗಿ ಅದು ಡೇಟ್ ಎಲ್ಲ ಹಾಕ್ಸ್ಕೊಂಬಂದರೆ ಮತ್ತೆ ಯಾವಾಗ ಹೇಳ್ತಾರೋ ನೋಡಬೇಕು. ನಮ್ಮ ಅಜ್ಜಿಗೆ ಅಷ್ಟು ಅಂದರೆ ಸಖತ್ತಾಗಿದ್ರು ಗೈಸ್. ಅವರು ಹೆವಿ ಕೆಲಸ ಮಾಡ್ತಿದ್ರು ತೋಟದಲ್ಲೆಲ್ಲ. ಒಂದು ದಿನ ಮನೇಲಿ ಕೂತ್ಕೊಂಡವ್ರಲ್ಲ ಗೈಸ್, ಅಷ್ಟು ಕೆಲಸ ಮಾಡಿದವರು. ನಾವಾದರೂ ಫ್ರೀಯಾಗಿ ಮನೇಲಿ ಇರ್ತೀವೇನೋ, ಅವರೆಲ್ಲ ಫ್ರೀಯಾಗಿ ಇರ್ತಿದ್ದೇ ಇಲ್ಲ. ತೋಟ, ಮನೆ, ಎಮ್ಮೆ, ಆಮೇಲೆ ಕುರಿ ಎಲ್ಲ ಥರದ್ದು ಪ್ರಾಣಿ ಎಲ್ಲ ಸಾಕ್ಬಿಟ್ಟಿದ್ದಾರೆ. ಅಷ್ಟೆಲ್ಲ ಕೇರ್ ಮಾಡಿಕೊಂಡು, ಆಮೇಲೆ ಅವ್ರ ತೋಟ ನೋಡಿಕೊಂಡು, ಒಂದು ಹುಲ್ಲು ಹೆವಿ ಅವ್ರ ತೋಟದಲ್ಲಿ ಗರಿಕೆ ಬೆಳೀತಾಯಿತ್ತು. ಡೈಲಿ ಏನು ಮಾಡ್ತಾರೆ ಅಂದರೆ ಹೋಗ್ಬಿಟ್ಟು ಹುಲ್ಲು ಉಜ್ಜುತ್ತಾರೆ ತೋಟದಲ್ಲಿ. ಗರಿಕೆ ಕಳೆ ತೆಗೆಯೋದು ಏನಾದರೂ ಒಂದು ಮಾಡ್ತಾನೆ ಇರ್ತಿದ್ರು ಗೈಸ್. ಫ್ರೀಯಾಗಂತೂ ಇರ್ತಿದ್ದೇ ಇಲ್ಲ ಅವರು. ಅಷ್ಟು ಆ್ಯಕ್ಟಿವ್ ಆಗಿದ್ದವರು. ಈಗ ಸಡನ್ನಾಗಿ ವೀಲ್ ಚೇರು ಆಮೇಲೆ ಬೆಡ್ ಮೇಲೆ ಇರೋದು ಅಂದರೆ ಅವ್ರಿಗೂ ಇರೋದಕ್ಕೆ ತುಂಬ ಕಷ್ಟ ಆಗುತ್ತೆ.
ನಾವು ಅರ್ಥ ಮಾಡ್ಕೋಬೇಕು. ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರ ಮೈಂಡ್ ಆ ಥರ ವರ್ಕ್ ಆಗ್ತಾ ಇರುತ್ತೆ. ನಾವು ಹೇಳಿದ್ದೇನು ಕೇಳೋ ಪರಿಸ್ಥಿತಿಲಿ ಅವರು ಇರೋದಿಲ್ಲ. ಸೊ ಸಿಕ್ಕಾಪಟ್ಟೆ ಕಷ್ಟ ಗೈಸ್ ಅವ್ರನ್ನ ಹ್ಯಾಂಡಲ್ ಮಾಡೋದು. ನೆನ್ನೆ ಒಂದಿನಕ್ಕೇ ನನಗೆ ಸಿಕ್ಕಾಪಟ್ಟೆ ಸುಸ್ತಾಯಿತು. ಇನ್ನು ನಮ್ಮ ಆಂಟಿ ಅಲ್ಲಿ ಊರಲ್ಲಿ ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೋ, ಅದರಲ್ಲೂ ನಮ್ಮ ತಾತ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಆಂಟಿಗೊಬ್ಬರಿಗೆ ಅಂದರೆ ಆಗ್ತಾ ಇರಲಿಲ್ಲ. ಇರ್ತಾರೆ, ಬಟ್ ಬೆಳಿಗ್ಗೆ ಸಂಜೆ ಅವ್ರನ್ನ ವಾಶ್ರೂಮ್ಗೆ ಹೋಗುವಾಗೆಲ್ಲ ಕರ್ಕೊಂಡು ಹೋಗೋದು, ಅವ್ರಿಗೆ ಕಾಲು ಎತ್ತಿಡೋದಕ್ಕೂ ಆಗಲ್ಲ. ನಾವೇ ಕಾಲು ಮೂವ್ ಮಾಡಿಸ್ಬೇಕು. ಇಲ್ಲ ಅಂದರೆ ಹಾಗೆ ಜವ್ರ್ಕೊಂಡು ಬಂದುಬಿಡ್ತಾರೆ. ಕಾಲು ಏನಾದರೂ ಈಗ ನಾವು ಒಳಗಡೆ ಎಲ್ಲ ಓಡಾಡಿದ್ರೆ ಬಿಡು ಅನ್ಬೋದು, ಅಲ್ಲಿ ಹೊರ್ಗಡೆ ಕಲ್ಲು ಮಣ್ಣು ಎಲ್ಲ ಇರುತ್ತಲ್ಲ, ಕಾಲು ತರಿಯತ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಭಯ. ಅಲ್ಲೂ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಹ್ಯಾಂಡ್ಲ್ ಮಾಡ್ತಾರೆ. ಕಷ್ಟನೇ ಸ್ವಲ್ಪ ಮೈಂಟೈನ್ ಮಾಡೋದು. ವಯಸ್ಸಾದಾಗ ಸಿಕ್ಕಾಪಟ್ಟೆ ಕಷ್ಟ. ಮನುಷ್ಯರು ವಯಸ್ಸಾಗೋದಾಗ ಇರಬಾರ್ದು ಅಂತಾರಲ್ಲ, ನಮ್ಮ ಅಜ್ಜಿ ನೋಡಿದ್ಮೇಲೆ ಅರ್ಥ ಆಗುತ್ತೆ ಯಾಕೆ ಇರಬಾರ್ದು ಅಂತವ್ರೆ ಅಂತ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಬಂದಿದ್ದು ಅನ್ಭವಿಸ್ಲೇಬೇಕು. ಅವ್ರಿಗೆ ಗೈಸ್ ಅವ್ರಿಗೆ 3ನೇ ಸಲ ಸ್ಟ್ರೋಕ್ ಆಗಿರೋದು, 3rd ಟೈಮ್ ಇದು. 1 ಸಲ 2 ಸಲ ಆದಾಗ ನಾವು ಆಯುರ್ವೇದಿಕ್ ಮೆಡಿಸಿನೇ ಕೊಡಿಸಿದ್ವಿ. ಅವಾಗ ಹುಷಾರಾದರು, ಕೆಲಸನೂ ಮಾಡಿದ್ರು. 1 ಮಂತ್ ಅಷ್ಟೇ ರೆಸ್ಟ್, 1 or 2 ಮಂತ್ಸ್ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡಿದ್ರು. ಬಟ್ ಈಗ 3rd ಟೈಮ್ ಕೊಡಿಸಿದಾಗ ಅಂದರೆ ಆರ್ ಟಿ ಔಷಧಿ ಏನು ಕೊಡಿಸ್ಲಿಲ್ಲ. ಅವ್ರಿಗೆ ಸಡನ್ನಾಗಿ ಬಿದ್ದೋದ್ರು ಗೈಸ್, ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ಬಿದ್ದೋದ್ರು, ಮಾತುಕತೆ ಇಲ್ದಂಗೆ ಆಯಿತು. ಹಾಗಾಗಿ ನಮಗೂ ಅದು ಸ್ಟ್ರೋಕ್ ಅಂತ ಗೊತ್ತಾಗಲಿಲ್ಲ. ಹಾಸ್ಪಿಟಲಿಗೆ ಬಂದು ಕೇಳಿದ್ರೆ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿದ್ರು. ಫಸ್ಟ್ ಸ್ಕ್ಯಾನ್ ಮಾಡಿದಾಗೇನೆ, MRI ಮಾಡಿದಾಗ ಸರಿ ಅಂತ ಹೇಳಿ ಒಂದು 3 ಮಂತ್ಸ್ ಬ್ಯಾಕೇ ಆಪ್ರೇಷನ್ ಮಾಡಿಸಿದ್ವಿ. ಆವಾಗ ಕ್ಲಾಟ್ ಆಗಿದೆ ಅಂತ ಏನು ಹೇಳಿದ್ರು ಆವಾಗಲೇ ಆಪ್ರೇಷನ್ ಮಾಡಿಸಿದ್ವಿ. ಚೆನ್ನಾಗಿದ್ರು. ಒಂದು 15 ಡೇಸ್ವರೆಗೂ ಎಲ್ಲ ನೆನಪಿನ ಶಕ್ತಿನೂ ಇತ್ತು, ಚೆನ್ನಾಗಿ ಮಾತಾಡ್ತಾಯಿದ್ರು. ಬಟ್ ಅದು ಏನಾಯಿತು, ಸಡನ್ನಾಗೆ ಬರ್ತಾ 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 ನೆನಪಿನ ಶಕ್ತಿನೇ ಇಲ್ದಂಗಾಯಿತು. ನಾವು ಯಾರು ಅನ್ನೋದೇ ಗುರ್ತಿಡಿತಾ ಇರಲಿಲ್ಲ. ಈಗ ಡೈಲಿ ನಾನು ಕಾಲ್ ಮಾಡಿ ಮಾತಾಡ್ಸೋದ್ರಿಂದ ನನ್ನ ಮಾತ್ರ ತ್ರಿವೇಣಿ ಅಂತ ಕರೆಯುತ್ತೆ. ಯಾರೆಲ್ಲ ಸ್ವಲ್ಪ ಅಪರೂಪಕ್ಕೆ ಮಾತಾಡಿಸ್ತಾರೆ, ಎಲ್ಲರೂ ನೋಡ್ಕೊತಾರೆ ಫ್ಯಾಮಿಲಿಲಿ. ಬಟ್ ಅಪರೂಪಕ್ಕೆ ಯಾರಾದರೂ ಬಂದರೆ ಅವ್ರನ್ನ ಗುರ್ತಿಡಿಯಲ್ಲ. ನಮ್ಮ ಅಜ್ಜಿಗೆ ಏನಾಗಿದೆ, ಅವ್ರದ್ದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಆಗ್ತಾಯಿದೆ. ಅಂದರೆ ಅವ್ರು ಚಿಕ್ಕ ಹುಡುಗರಲ್ಲಿ ಏನೆಲ್ಲ ಮಾಡ್ತಿದ್ರು, ಎಲ್ಲೋ ಹೋಗ್ತಾಯಿದ್ರು, ಅದನ್ನು ನೆನಪಾಗ್ತಾ ಇದೆ ಆಗಲಿ. ಈಗ ಪ್ರೆಸೆಂಟ್ ಏನೂ ನೆನಪಿಲ್ಲ ಗೈಸ್ ಅವರಿಗೆ. ಸ್ವಲ್ಪ ಕಷ್ಟ. MRI ಮಾಡಿದರೆ ಗೊತ್ತಾಗ್ತಾ ಇದ್ದಿತ್ತು. ಆಪ್ರೇಷನ್ದು ಮಾಡಿದ್ರಲ್ವ, ಮತ್ತೆ ಅದಕ್ಕೆ ಏನಾಗಿತ್ತು ಏನು ಅಂತ. ಬಟ್ ಅದು ರಿಪೋರ್ಟೇ ಬರಲಿಲ್ಲ. ಹಿಂಗೆ ಅಲ್ಲಾಡೋದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಟೈಮ್ ಅವ್ರು ಡೇಟ್ ಕೊಟ್ಟು ನೆಕ್ಸ್ಟ್ MRI ಸ್ಕ್ಯಾನ್ ಮಾಡೋವ್ರಿಗೂ ವೆಯ್ಟ್ ಮಾಡಬೇಕು ಅಂತ ಹೇಳಿ ಅದೇ ಬಂದ್ವಿ ಮನೆ ಕಡೆ. ಮನೆಗೆ ಬಂದು ವ್ಲಾಗ್ನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತೆ ಬೆಳಗ್ಗೆನೇ ಶುರು ಮಾಡಿದೆ. ತುಂಬ ಕಷ್ಟ ಗೈಸ್ ಹಾಸ್ಪಿಟಲ್ ಜೀವನ. ಮನುಷ್ಯಂಗೆ ಆರೋಗ್ಯ ಇದ್ರೇ ಎಲ್ಲ. ಆರೋಗ್ಯ ಒಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ದುಡ್ಡಿಲ್ಲ ಅಂದರೂ ಬದುಕ್ಬೋದು, ಆರೋಗ್ಯ ಇಲ್ಲ ಅಂದರೆ ಬದುಕೋಕ್ಕೆ ಆಗಲ್ಲ. ಆರೋಗ್ಯ ಚೆನ್ನಾಗಿದ್ರೆ ಎಷ್ಟು ಬೇಕಾದ್ರೂ ದುಡಿಬೋದು ಅಲ್ವಾ. ಫಸ್ಟ್ ಆರೋಗ್ಯ ನಾನು ಚೆನ್ನಾಗಿ ಅನುಭವಿಸ್ಬಿಟ್ಟಿದ್ದೀನಿ. ಈ ವರ್ಷ ಅನ್ನೋದಕ್ಕಿಂತ 2025 ಹೆವಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಮ್ಮ ಮನೆಯವ್ರಿಗೆ ಹುಷಾರಿಲ್ದಾಗ ಆಗಿರ್ಬೋದು, ನನಗೆ ಹುಷಾರಿಲ್ದಾಗ, ಈಗ ನಮ್ಮ ಅಜ್ಜಿ ನೋಡ್ತಾ ಇದ್ದೀನಿ. ಇವ್ರನ್ನೆಲ್ಲ ನೋಡಿದ್ರೆ ಮೇಯ್ನ್ ಆರೋಗ್ಯ ಇಂಪಾರ್ಟೆಂಟು. ಇತ್ತೀಚೆಗೆ ಇವಾಗ ಚೇತರಿಸ್ಕೊತಾ ಇದ್ದೀವಿ, ಆದರೂ ಒಂದು ಇದ್ದೇ ಇರುತ್ತೆ. ಏನೋ ಮಾಡೋಕ್ಕಾಗೋದಿಲ್ಲ. ಮನುಷ್ಯಂಗೆ ಬರ್ದ ಕಷ್ಟ ಏನು ಮರಕ್ಕೆ ಬರ್ತಾವ ಅಂದ್ಕೊಂಡು ನಮಗೆ ನಾವೇ ಸಮಾಧಾನ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇರಬೇಕು. ಓಕೆ ಗೈಸ್, ಈ ವಿಡಿಯೋಲ್ಗೆ ಎಂಡ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಈ ಹಾಸ್ಪಿಟ್ಲದು ಚಿಕ್ಕದಾಗಿ ಯಾವ ಥರ ಇರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದ್ರ ಉದ್ದೇಶ ಏನು ಬೇರೆ ಏನಿಲ್ಲ. ಎಲ್ಲರೂ ಅಷ್ಟೇ, ಎಲ್ಲರೂ ಮನೆಯಲ್ಲೂ ಏಜ್ ಆದವ್ರು ಇರ್ತಾರೆ, ಎಲ್ಲರೂ ವಯಸ್ಸಾದವ್ರನ್ನ ನೋಡ್ಕೋತಾ ಇರ್ತಾರೆ. ಹಾಗೆ ನಮ್ಮ ಮನೆಯಲ್ಲೂ ಒಂದು ಚಿಕ್ಕ ಅನುಭವ ಇದು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಯಾರ ಮನೆಯಲ್ಲೆಲ್ಲ ಈ ಥರ ಅಜ್ಜಿಂದ್ರಿದ್ದಾರೆ, ಅವರ ಕೇರ್ ಮಾಡ್ತಾ ಇರ್ತೀರಾ, ಅವ್ರಿಗೂ ಗೊತ್ತಿರುತ್ತೆ ನಮ್ಮ ಪರಿಸ್ಥಿತಿ. ಓಕೆ ಗೈಸ್, ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.